ಮತ್ತು ಲಾ ಕಾಲೇಜ್ನಲ್ಲಿ ನಮ್ಮ ತಾತನ ಸ್ಟೂಡೆಂಟ್ ಆಗಿದ್ದು ಸದಾಶಿವ ನಮ್ಮ ತಾತನ ಸ್ಟೂಡೆಂಟ್. ಅವರೆಲ್ಲರೂ ನಮಗೆ ಬಹಳ ಹೆಮ್ಮೆಯ ಕರ್ನಾಟಕ ರಾಜ್ಯದಲ್ಲಿ. ನೀವು ವೇದಿಕಾ ಕಾರ್ಯಕ್ರಮಗಳನ್ನ ಕಂಟಿನ್ಯೂ ಮಾಡಿ, ಯಾರು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಸೈಡಿಗೆ ಬನ್ನಿ, ಸೈಡಲ್ಲಿ ಕೂತ್ಕೊಳ್ಳಿ. ನೀವೆಲ್ಲ ಇಲ್ಲೇ ಇರ್ರಿ. ನಾವು ತಹಸೀಲ್ದಾರ್ನ ನಾವು ಕರೆಸ್ತೀವಿ, ತಹಸೀಲ್ದಾರ್ನ ಕರೆಸ್ತೀವಿ. ಹೋರಾಟಗಾರ ಬಂಧುಗಳೇ, ನಾನು ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತಿದೆ. ಹಾಗಾಗಿ ನೀವೇನು ಇವತ್ತು ಈ ಯೋಜನೆಗಳನ್ನ ಇಲ್ಲಿಂದ ಇಲ್ಲಿಗೆ ಕೈ ಬಿಟ್ಟು ಈ ರೈತರ ಜಮೀನನ್ನ ಉಳಿಸ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೆಲ ಪೊರಕೆ ತಗೊಂಡು ರೈತರು 2,000 ಜನ ಸೇರೋ ರೈತರ ಸಭೆಗೆ ಮೀಡಿಯಾದವ್ರು ಯಾಕೆ ಬಂದಿಲ್ಲ ಅಂದ್ರೆ, ಮೀಡಿಯಾದವ್ರು ಬಂದು ನ್ಯೂಸ್ ಮಾಡಿದ್ರೆ ರೈತರು ಕೊಡೋ ಕಾಸು ಮೀಡಿಯಾದವ್ರು ಹೋಗಿದೆ. ಮೀಡಿಯಾದವ್ರಿಗೆ ಏನೂ ಆಗಲ್ಲ. ನೋಡಿ ಸ್ನೇಹಿತರೆ, ರೈತರ ಸಂಘದ ಹೋರಾಟದಿಂದ ಎಲ್ಲ ರಸ್ತೆ ತಡೆಯನ್ನು ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಗಳನ್ನೆಲ್ಲ ರೋಡಲ್ಲಿ ಹಾಕಿ ಫುಲ್ಲು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ರಸ್ತೆಯಲ್ಲೇ ಹಸುಗಳನ್ನ ಕಟ್ಟಿ ಹುಲ್ಲಾಗ್ತಾ ಇದ್ದಾರೆ. ಪೊಲೀಸರು ಸಹ ವಿಡಿಯೋ ಮಾಡ್ಕೋತಾ ಇದ್ದಾರೆ ಎಲ್ಲರೂ. ಕನಕಪುರದ ರೈತ ಮುಖಂಡರು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಮಲ್ಲಿಕಾರ್ಜುನವರು ಹೋರಾಟಗಾರ ಬಂಧುಗಳೇ, ನಾನು ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತಿದೆ. ಆದ್ರೆ ಎಲ್ಲರೂ ಹೇಳಕ್ಕಾಗ್ತಾ ಇಲ್ಲ, ಸಮಯದ ಅಭಾವ ಇರೋದ್ರಿಂದ. ಮತ್ತು ನಿಮ್ಮ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಹಿಂದ ವರ್ಗದಲ್ಲಿರ್ತಕ್ಕಂಥ ಜನರನ್ನ, ರೈತರನ್ನ, ಹಿಂದುಳಿದ ವರ್ಗದವರನ್ನ ನೀವು ಕಾಪಾಡೋದಲ್ಲ ನಿಮ್ಮ ಜವಾಬ್ದಾರಿ. ಅವ್ರಿಗೆ ಭೂಮಿಗೆ ಇನ್ನಷ್ಟು ಇರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಹಂಚಿಕೆ ಮಾಡಿ ಯಾವ ಊರಿನಲ್ಲಿರ್ತಕ್ಕಂಥ ಒಬ್ಬ ರೈತ ಗುಣ ಹೋಗದೆ ಇದ್ದಂಗೆ ಕಾಪಾಡೋದು ನಿಮ್ಮ ಕೆಲಸ. ಆದ್ರೆ ಗುಣ ಎಪ್ಪಿಸ್ತಕ್ಕಂಥದ್ದು, ಒಕ್ಕಲೆಬ್ಬಿಸ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರಿನ ಹೆಸರಿನಲ್ಲಿ ನೀವು ಲೂಟರ್ಸ್ ಬೆಂಗಳೂರು ಆಗಿದ್ರಲ್ರಿ. ಲೂಟರ್ಸ್ ಬೆಂಗಳೂರು ಇದು ಗ್ರೇಟರ್ ಬೆಂಗಳೂರು ಅಲ್ಲ. ಇದು ನೀವು ಗ್ರೇಟರ್ ಬೆಂಗಳೂರಿನಲ್ಲಿ ಎಲ್ಲ ಗ್ರೇಟರ್ ಬೆಂಗಳೂರಿನ ಒಂದು ಕಂಪನಿ ಹೆಸರಿನಲ್ಲಿ ನೀವು ನಿಯುಕ್ತಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನೆಲ್ಲರೂ ನೋಡಿ, ಯಾರ್ಯಾರು ಒಬ್ಬ ಬಡವರನ್ನ, ಒಬ್ಬ ರೈತರನ್ನ, ಒಬ್ಬ ಕೂಲಿ ಕಾರ್ಮಿಕರನ್ನ, ಒಬ್ಬ ಹಿಂದುಳಿದವನ್ನ ಹಾಕೊಂಡಿದ್ದೀರಾ? ಎಲ್ಲ 1,000 ಕೋಟಿ 2,000 ಕೋಟಿಗೆ ಇರ್ತಕ್ಕಂಥ ಲ್ಯಾಂಡ್ ಗ್ಯಾಬರ್ಸ್, ಭೂಗಳ್ರು, ಭೂಮಿಯನ್ನು ದೋಚತಕ್ಕಂಥವ್ರು, ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥವ್ರನ್ನ ಹಾಕೊಂಡು ಬಂದು ನಿಜವಾದಂತ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ರಲ್ಲ, ಇದು ನೀವು ಸರ್ಕಾರ ಮಾಡ್ತಕ್ಕಂಥ ಕೆಲಸನ, ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿನ, ಇದನ್ನ ನೀವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಇವತ್ತು ಚೇತನ್ ಅವರು ಬೀದಿಗಿಳಿತಾರಲ್ಲ, ರೈತ ಸಂಘಟನೆಗಳು ಬೀದಿಗಿಳಿತಾರಲ್ಲ ರೈತರ ಪರವಾಗಿ. ಹಾಗಾಗಿ ನೀವೇನು ಇವತ್ತು ಈ ಯೋಜನೆಗಳನ್ನ ಇಲ್ಲಿಂದ ಇಲ್ಲಿಗೆ ಕೈ ಬಿಟ್ಟು ಈ ರೈತರ ಜಮೀನನ್ನ ಉಳಿಸ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೆಲ ಪೊರಕೆ ತಗೊಂಡು ರೈತರು ಚಳವಳಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ಭೂಮಿಯನ್ನು ನಾವು ರಕ್ತದ ಸಂಪರ್ಕವನ್ನು ಮಾಡಿರ್ತಕ್ಕಂಥ ಭೂಮಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಗೊತ್ತಿದೆ. ಇವತ್ತು ದೇವರಲ್ಲಿ ಏನಾಗಿದೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಏನೇನು ನಡೀತಾ ಇದೆ ಅಂತೆಲ್ಲ ಗೊತ್ತಿದೆ. ಈ ಸರ್ಕಾರ ಏನು ಶಾಶ್ವತ ಅಲ್ಲ. ರೈತ ಮನಸ್ಸು ಮಾಡಿದ್ರೆ ಈ ಸರ್ಕಾರ ಶಾಶ್ವತ ಅಲ್ಲ. ಆದ್ರೆ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡತಕ್ಕಂಥದ್ದು, ರೈತರನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬಾರದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ಮತ್ತು ಇಡೀ ಗೇಟ್ವೇ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲರೂ ಏನಿದ್ದೀರಾ, ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಯೋಜನೆಗಳನ್ನ ಕಾನೂನು ಬಾಹಿರವಾದಂತ, ರೈತ ವಿರೋಧಿಯಾದಂತ, ಜನವಿರೋಧಿಯಾದಂತ ನೀತಿಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಕೇಳ್ತಾ, ಇನ್ನೂ ಬೇಕಾದಷ್ಟು ಮಾತನಾಡೋದನ್ನ
ನಿಮ್ಮ ಹೋರಾಟ ಏನಿದಲ್ಲಿ ಬೈರಮಂಗಲದಲ್ಲಿ ಮತ್ತೆ 10 ಹಳ್ಳಿಗಳಲ್ಲಿ 9,000 ಎಕರೆಯನ್ನ ರೈತ ಭೂಮಿನ ಅದನ್ನ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋ ರೀತಿಯಲ್ಲಿ ಅಪಾರ್ಟ್ಮೆಂಟ್ಗಳು, ಕ್ರಿಕೆಟ್ ಸ್ಟೇಡಿಯಂಗಳು, ದೊಡ್ಡ ದೊಡ್ಡ ಕಾಂಕ್ರೀಟ್ ಕಾರ್ಡ್ ಮಾಡಕ್ ಹೊರಟಿದ್ದಾರಲ್ಲ, ಅದನ್ನೆಲ್ಲ ನೀವೆಲ್ಲ ಗಟ್ಟಿಯಾಗಿ ವಿರೋಧ ಮಾಡೋದಕ್ಕೆ ನನ್ನ ಬೆಂಬಲ ಎಂದಿದ್ದು ಹೋಗಿದೆ. ಅದನ್ನ ಸರಿಪಡಿಸಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರೋ ನಿಮ್ಮ ಹೋರಾಟಗಾರದ್ದು ಮತ್ತು ನಿಮ್ಮೆಲ್ಲರ ಹೋರಾಟ ನಾವೆಲ್ಲರ ಜೊತೆಗೆ ಸೇರಿರೋದು ಅದು ಬಹಳ ಒಳ್ಳೆ ಬೆಳವಣಿಗೆ. ನಮಗೂ ಎನ್ ಡಿ ನಂಜುಂಡಸ್ವಾಮಿ ಅವರು ಬಹಳ ದೊಡ್ಡ ಮಾರ್ಗದರ್ಶಕರು. ಸೆಂಟ್ರಲ್ ಲಾ ಕಾಲೇಜ್ನಲ್ಲಿ ನಮ್ಮ ತಾತನ ಸ್ಟೂಡೆಂಟ್ ಆಗಿದ್ದು, ಸದಾಶಿವಯ್ಯ ನಮ್ಮ ತಾತನ ಸ್ಟೂಡೆಂಟ್. ಅವರೆಲ್ಲರೂ ನಮಗೆ ಬಹಳ ಹೆಮ್ಮೆಯ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮೆಲ್ಲರಿಗೂ ಬಹಳ ಸ್ಫೂರ್ತಿ ಕೊಟ್ಟಿದೆ. ಅದ್ರ ಜೊತೆ ಅನೇಕ ಕರ್ನಾಟಕದ ಹೋರಾಟಗಳು, ಕಾಗೋಡು ಚಳುವಳಿ ಮತ್ತೆ ಅನೇಕ ಹೋರಾಟಗಳು ಈ ಸ್ಫೂರ್ತಿಯಾಗಿದೆ. ಆ ಹೋರಾಟದ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಬಹಳ ಗಟ್ಟಿಯಾದ ಈ ಒಂದು ರೈತ ಹೋರಾಟ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದೀರಾ. ಇದು ಬಹಳ ಒಳ್ಳೆ ಬೆಳವಣಿಗೆ. ಶತ್ರುಗಳು ಯಾವ ಸಮುದಾಯಗಳಲ್ಲ, ಬಹಳ ಮುಖ್ಯವಾಗಿ ರೈತರ ಶತ್ರು ಈ ಬಂಡವಾಳಶಾಹಿ ವ್ಯವಸ್ಥೆ. ಈ ಬಂಡವಾಳಶಾಹಿ ವ್ಯವಸ್ಥೆ ಯಾರ ಪರವಾಗಿದೆ ಅಂದ್ರೆ, ಮತ್ತೆ ಒಂದು 4,000 ಎಕರೆ ಕಬಳಿಸಿ ಅದನ್ನ ಮತ್ತೊಂದು 3ನೇ 4ನೇ 5ನೇ ಏರ್ಪೋರ್ಟ್ ಮಾಡಕ್ ಕೊಟ್ಟಿದ್ದಾರೆ. 3% ಜನ ಏರ್ಪೋರ್ಟ್ ನಲ್ಲಿ ಓಡಾಡೋರಿಗೆ ಅವ್ರ ಪರವಾಗಿ ನಿಂತ್ಕೊಂಡಿದೆ ಈ ಸರ್ಕಾರ. ಅವ್ರ ಪರವಾಗಿ, ಅವ್ರ ಮಕ್ಕಳ ಪರವಾಗಿ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನೇ ಬೆಳೆಸ್ತಾ ಇದ್ದಾರೆ. ಯಾರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಯಾರು ಭೂಮಿನ ಕಬಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ರೈತಾಪಿ ವರ್ಗ, ನಮ್ಮ ಶ್ರಮಜೀವಿ ವರ್ಗ, ನಮ್ಮ ಕಾರ್ಮಿಕ ವರ್ಗ, ನಮ್ಮ ಬಡ ಮಧ್ಯಮ ವರ್ಗ. ಸೊ ಈ ಎಲ್ಲ ಗೌರವಾನ್ವಿತ ರೈತ ಬಂಧುಗಳೇ, ಅಕ್ಕ ತಂಗಿಯರೇ, ಪ್ರಭುಗಳು, ಯಾರು ಹೇಳಿದಾರಲ್ಲ ನಾವು ಪ್ರಭುಗಳು. ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಕೆಲಸ ಮಾಡಿ ಅಂತ. ಅಧಿಕಾರ ಅಲ್ಲ ರಾಜಕಾರಣಿಗಳಿಗೆ, ಅಧಿಕಾರಿಗಳ ಮೇಲೆ ಅಧಿಕಾರಿಗಳಿಂದ ನಮ್ಮ ಮೇಲೆ ಅಧಿಕಾರ ಮಾಡಿ ಅಂತಲ್ಲ, ನಮ್ಮ ಮೇಲೆ ಸೇವೆ ಮಾಡಿ ಅಂತ. ಏನ್ ಹೇಳಿ? ಸೇವೆ ಮಾಡಿ ಅಂತ ಅಧಿಕಾರ ನಮ್ಮ ಮೇಲೆ ಮಾಡಿ ಅಂತ ಕೊಟ್ಟಿಲ್ಲ. ಮಾಡ್ಬೇಕಾದ್ರೆ ಮೇಲೆ ಅಧಿಕಾರ ಮಾಡ್ಬೇಕು. ಹಾಗಾಗಿ ಇವತ್ತು ಭೂತಾಯಿ ನಿಮ್ಗೆ ಒಂದು ಅಗ್ನಿ ಪರೀಕ್ಷೆ ಕೊಟ್ಟಿದ್ದಾರೆ. ನನ್ನನ್ನ ಮಾರ್ಕತಾ ಇದ್ದಾರೆ. ನಾವುಗಳು ಉಳಿಸ್ಕೋಬೇಕು ಬೇಡವನ್ನೋದು ಅಗ್ನಿ ಪರೀಕ್ಷೆ. ಭೂತಾಯಿ ನಮ್ಗೆ ಅಗ್ನಿ ಪರೀಕ್ಷೆ ಕೊಟ್ಟರೆ ನಾವು ಏನ್ ಮಾಡ್ಬೇಕೀಗ? ನಾವು ಭೂತಾಯಿನ ಉಳಿಸ್ಕೋಬೇಕು. ಯಾವುದೇ ಹೋರಾಟಕ್ಕೆ ನಾವು ನಿಂತ್ಕೋಬೇಕು. ನಮ್ ದುಡ್ಡು ಪರ ಡಿ ಕೆ ಶಿವಕುಮಾರ್, ನಮ್ ದುಡ್ಡು ಪರ ಸಿದ್ದರಾಮಯ್ಯ, ನಮ್ ದುಡ್ಡಲ್ಲಿ ತಿಂತಾ ಇರೋದು, ಬಟ್ಟೆ ಒಗೆಸ್ಕೊಳ್ಳೋದು, ಬಟ್ಟೆ ಇಕ್ಕತ್ತಾ ಇರೋದು ಎಲ್ಲ ಯಾರು ದುಡ್ಡು ಹೇಳಿ? ನಮ್ ದುಡ್ಡಲ್ಲಿರೋರಿಗೆ ಎಷ್ಟು ಕೊಬ್ಬಿರ್ಬೇಕಾರೆ ದುಡ್ಡು ಕೊಟ್ಟವ್ರಿಗೆ ಎಷ್ಟು ಕೊಬ್ಬಿರ್ಬೇಕು? 4 ಲಕ್ಷ ಕೋಟಿ ಕೊಟ್ಟರೆ ನಾವು ಅವ್ರಿಗೆ ಎಲ್ಲೆಲ್ಲಿ ಏನೇನ್ ಬೇಕು ಮಾಡುವಂತ ಅಲಗುಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನು ಕಿತ್ಕೊಳಕಲ್ಲ. ಈ ಮಾತು ನಾವು ಎಲ್ಲಿವರೆಗೆ ಹೇಳ್ತೀವಿ? ನಾವು ಇದುವರೆಗೂ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಊನಾರ ಆಗ್ತಾ ಇದೀವಿ. ಇದು ನಮ್ಮ ತಪ್ಪು. ಇವರು ಬುದ್ಧಿ ಕಲಿತಾರೆ. ನೀವು ಬಂದಲ್ಲೆಲ್ಲ ಅವರು ಊನಾರ ಯಾರು ಹೊಲದಲ್ಲಿ ಆಧಾರ ತಂದ್ಬಿಟ್ಟು ಆಧಾರ ನಾವು ಊನಾರ ಹಾಕಿವ. ಮತ್ತೆ ಅವ್ರು ಏನಂತ ಕೆಲಸನೂ ನಮಗೆ ಗೊತ್ತಿರ್ಬೇಕು. ಅವೆರಡು ನಮಗೆ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು. ನೀವು ಸಂವಿಧಾನ ಓದು, ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾವುದು ಸಂವಿಧಾನ? ಯಾವುದು ಪ್ರಜಾಪ್ರಭುತ್ವ? ನೀವು ಎಂದಲ್ ಕಾಸು ಕೈ ಒಟ್ಟು ಇಷ್ಟು 1000 ಜನ ರೈತನ ಹಾಳು ಮಾಡಲ್ಲ. ನೀವು ತಟ್ಟೆಗೆ ಏನ್ ತಿಂತೀರಾ? ಎಂದಲ್ ಕಾಸು ತಿಂತೀರಾ? ಅನ್ನ ತಿಂತೀರಾ? ನೀವು ಏನ್ ತಿಂತಾರೆ? ಇವರು ಅನ್ನ ಗೊತ್ತಾಗಲ್ಲ. ರೈತರ ಜೀವನ ಏನಾಯ್ತದೆ ಅಂತ ಗೊತ್ತಾಗಲ್ವಾ? ಇವರು ಜೀವನಗಳೇ ಎಲ್ಲರೂ ಬೆಂಗಳೂರು ಮಾಡ್ತಾರೆ. ಬೆಂಗಳೂರು ಜನ ಅನ್ನ ಏನ್ ತಿಂತಾರೆ? MNC ಕಂಪನಿಗಳ ಟ್ಯಾಬ್ಲೆಟ್ ತಿಂತಾರ? ಅವ್ರಿಗೂ ನಾವು ಹೇಳ್ಬೇಕು, ನೀವು ಈ ಹೋರಾಟಕ್ಕೆ ನೀವು ಬರಬೇಕು. ನಾಳೆ MNC ಕಂಪನಿ 1 kg ಅಕ್ಕಿಗೆ 500 ರೂಪಾಯಿ ಹೇಳ್ತಾನೆ ಕೊಡ್ಬೇಕಾಗ್ತಾಗ. ರೈತರ ಹತ್ರ ಚೌಕಾಸಿ ಮಾಡ್ತಾರಲ್ಲ, ಆ ಚೌಕಾಸಿ ಮಾಡಕ್ ಆಗಲ್ಲ. ಆಗ ಬೆಂಗಳೂರವರು ಎಲ್ಲರೂ ಸಿಟಿಯವರು 1 kg ಅಕ್ಕಿಗೆ 500 ರೂಪಾಯಿ ಕೊಡೋದ್ರೆ ಕೊಡ್ಬೇಕಾಗ್ತದೆ. ಏನ್ ತಿಂತಾರೆ ಹಂಗ ನಾವು ಬೆಂಗಳೂರವರು? ಹಾಗಾಗಿ ಗ್ರೇಟರ್ DK ಲ್ಯಾಬ್, ಗ್ರೇಟರ್ ರೈತ, ನಾವು ಗ್ರೇಟರು. ಇದುವರೆಗೆ ರೈತರನ್ನ ಕೆಣಕಿ ಉಳಿದ ಯಾವುದು ಸರ್ಕಾರಗಳಿಲ್ಲ. 3 ಮಾಡಿದ ನಾವು ಯೋಗದಲ್ಲಿ ಇಲ್ಲಿಂದ ಉಪ್ಪಂದ್ಬಿಟ್ಟು ಕ್ಯಾನ್ಸಲ್ ಆಗಬೇಕು. ಅವರು ಇಲ್ಲಿಂದ ನೀವು ದೇವರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರ ಒಂದೇ ಅಧಿಕಾರ, ಸರ್ಕಾರ ಒಂದೇ ಸರ್ಕಾರ. ಜೈಲಿಗೆ ನಾವು ಹೆದರುವುದಿಲ್ಲ, ಜೈಲಿಗೆ ನಾವು. ಪೊಲೀಸರ ಲಾಠಿ ಬಂದೂಕಿಗೆ
ಅವಾಗ ನೋಡಿ ನಾವು ರೈತರ ಪರವಾಗಿದ್ದೀವಿ, ಹಂಗಾಗಿ ರೈತರು ವಿರೋಧ ಮಾಡ್ತಾ ಇರುವ ಸುಗ್ರೀವಾಜ್ಞೆಯನ್ನು ನಾನು ವಾಪಸ್ ತಗೋತೀನಿ ಅಂತ ಹೇಳಿ ಅಲ್ಲಿಂದ ಸುಗ್ರೀವಾಜ್ಞೆ ಆಗ್ಲಿಲ್ಲ. ಈಗ 2013 ಕಾಯ್ದೆ ಉಳ್ಕೊಂಡಿದೆ, ಇಡೀ ದೇಶದಲ್ಲಿ 2013 ಕಾಯ್ದೆ ಉಳ್ಕೊಂಡಿದೆ. ಆದ್ರೆ ಕರ್ನಾಟಕದಲ್ಲಿ ಜಾರಿಗಿಲ್ಲ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಇಂಥ 2,000-3,000 ಜನ ಸೇರುವಂಥ ರೈತರ ಸಭೆಗೆ ಮೀಡಿಯಾದವ್ರು ಯಾಕೆ ಬಂದಿಲ್ಲ ಅಂದರೆ, ಮೀಡಿಯಾದವ್ರು ಬಂದು ನ್ಯೂಸ್ ಮಾಡಿದ್ರೆ ರೈತರು ಕೊಡೋ ಕಾಸು ಮೀಡಿಯಾದವ್ರು ಹಾಕಿದ್ರೆ ಮೀಡಿಯಾದವ್ರಿಗೆ ಏನೂ ಆಗಲ್ಲ. ಅದೇ ಯಾರೋ ಪ್ರೆಗ್ನೆಂಟ್ ಆಗಲು ಅಂದರೆ ಅವ್ರು ನೋಡ್ತಾರೆ, ಒಂದು ತಿಂಗಳು ಬಂದು ಮೇಡಮ್ ಬೈಟು ಕೊಡಿದ್ದ ಕಾಲು ಬಿಡ್ತಾರೆ, ಅವನ ಓಡೋದು ಅವನಿಂದ ಓಡೋಗ್ತಾರೆ. ಪಾಪ ಅವ್ರ ಪಕ್ಷದಲ್ಲಿ ಏನೋ ಒಂದು ಕೇಸ್ ಆಯಿತು, ಇನ್ನೂ ತೀರ್ಮಾನ ಇಲ್ಲ, ತಿಂಗಳಾನುಗಟ್ಟಲೆ ಹೊಡ್ತಾರೆ. 3,000 ಜನ ರೈತರು ಬೀದಿ ಬಿದ್ದರು, ಇವ್ರು ಮನೇಲಿ ಇರ್ತಾರೆ. ಇಲ್ಲೇ ಎಲ್ಲ ಸ್ಟುಡಿಯೋ ಮಾಡ್ಕೊಂಡ್ರೆ ರಾಮನಗರ ಜಿಲ್ಲೆಯಲ್ಲಿ ಏನೋ ಗೊತ್ತಿಲ್ಲ ಇವತ್ತು 3,000 ಜನ ರೈತರು. ಅವರೆಲ್ಲ MLA MP ರೈತರುಗಳು ಕಾಸು ಕೊಡಲ್ಲ, ಗೊತ್ತಲ್ಲ, ಕಾಸು ಕೊಡೋದಕ್ಕೆ ನಾವೇ ಕೊಡಬೇಕು. ತಿಂಗಳಾರು ಗಂಟೆ ಹೊಡೆದ್ರು 10 ವರ್ಷ ನೋಡ್ತೀವಿ. ಈ ರೈತರುಗಳನ್ನ ಇಲ್ಲಿ ಬೀದಿ ಬಿತ್ತಿದ್ದೀವಿ. 3,000 ಜನ ರೈತರು ಬೀದಿ ಬಿದ್ದವ್ರಲ್ಲ, ಯಾವನಾನ ಒಬ್ಬ ಬಂದು ನೋವು ಅಂತ ಕೇಳ್ದವ್ನೆ ಇಲ್ಲಿ. ಯಾವ ಮನೆಗೆ ಕೊಟ್ಟರು ಬರಲ್ಲ ಅಂದ್ರೆ ಇವ್ರಿಗೆ ಏನೋ ದುಡ್ಡು ದಂಧೆ. ಇಲ್ಲಿ ಬಂದ್ರೆ ರೈತರದವೆಲ್ಲ ದುಡ್ಡು ಕೊಡಕ್ಕೆ 3 ಗಂಟೆ 4 ಗಂಟೆ ರಾತ್ರಿ ಗಂಟೆ ಕಾಯ್ತಾರೆ. ಎಲ್ಲರೂ ಕೂತ್ಕೊಳ್ಳಿ, ದಯವಿಟ್ಟು ಇಲ್ಲಿರೋರು ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ನೋಡಿ, ಪೊಲೀಸ್ನವರು ಮಾಧ್ಯಮದವ್ರು ಬಿಟ್ರೆ, ಪೊಲೀಸ್ನವರು ಮತ್ತು ಮಾಧ್ಯಮದವ್ರು ಬಿಟ್ರೆ ಎಲ್ಲರೂ ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ನೋಡಿ, ಕೊಡಕ್ಕಾಗಲ್ಲ ಸರ್ಕಾರ ಕೈಲಿ. ನಾವು 150 ಕೋಟಿ ಹಣ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂತ್ಕೊಳ್ಳಿ, ಹಾಗೆಲ್ಲ ಬೇಡ. ಅವರು ನೀವು ವೇದಿಕಾ ಕಾರ್ಯಕ್ರಮಗಳನ್ನ ಕಂಟಿನ್ಯೂ ಮಾಡಿ, ಯಾರು ಎಲ್ಲೂ ಹೋಗೋದು ಬೇಕಾಗಿಲ್ಲ. ಸೈಡಿಗೆ ಬನ್ನಿ, ಸೈಡಲ್ಲಿ ಕೂತ್ಕೊಳ್ಳಿ. ನೀವೆಲ್ಲ ಇಲ್ಲೇ ಇರ್ರಿ. ನಾವು ತಹಸೀಲ್ದಾರ್ನ ಕರೆಸ್ತೀವಿ. ತಹಸೀಲ್ದಾರ್ನ ಕರೆಸ್ತೀವಿ. ತಹಸೀಲ್ದಾರ್ ಬರ್ತಾರೆ. ನಿಮ್ದೇನು ಮನವಿ ಇದೆ, ನೀವೇನು ಮನವಿ ಇದೆ, ನಿಮ್ಮ ಮನವಿನ ನೀವು ನಮಗೆ ಕೊಡಿ. ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ನೀವು ರೈತರ ಪರವಾಗಿ ಏನು ಸರ್ಕಾರದ ವತಿಯಿಂದ ಅವರು ಮಾಡಬೇಕು ಆ ನಿರ್ಧಾರನ ಅವ್ರು ಮಾಡ್ತಾರೆ. ನೀವು ಕಾನೂನನ್ನ ಕೈಗೆ ತಗೊಂಡು ಈ ರೀತಿ ಮಧ್ಯ ರೋಡಲ್ಲಿ ಕೂತ್ಕೊಳ್ಳೋದು ಇದು ಸರಿ ಇಲ್ಲ. ನೀವು ಹೋರಾಟ ಮಾಡೋದು ಸರಿ ಇದ್ರೆ ಅದನ್ನ ರೋಡಲ್ಲಿ ಕೂತ್ಕೊಳ್ಳೋದು ಸರಿ ಇಲ್ಲ ಆಗ್ತದೆ. ಯಾವುದು ಸರಿನಾ ಸರಿ ಮಾಡಿ, ತಪ್ಪನ್ನ ತಪ್ಪು ಮಾಡಕ್ ಹೋಗಬೇಡಿ. ದಯವಿಟ್ಟು ನೀವೆಲ್ಲರೂ ಸರಿದು ಸೈಡಿಗೆ ಬಂದು ಇಲ್ಲಿ ಕೂತ್ಕೊಳ್ಳಿ. ನಿಮ್ದು ವೇದಿಕೆ ಕಾರ್ಯಕ್ರಮ ಕಂಟಿನ್ಯೂ ಮಾಡಿ. ತಹಸೀಲ್ದಾರ್ನ ಕರೆಸಕ್ಕೆ ನಮಗೆ ಟೈಮ್ ಕೊಡಿ. ಅಷ್ಟೊಳಗಡೆ ನಿಮ್ದು ಏನು ಕೆಲಸ ಇದೆ ಅದು ಮಾಡಿ. ನಾವು ಕರೆಸ್ತೀವಿ. ಈಗ ನೀವು ದಯವಿಟ್ಟು ಎಲ್ಲ ಸೈಡಿಗೆ ಬನ್ನಿ. ನಮ್ಗೆ ರೋಡ್ ಇದು ಬಿಡಕ್ಕೆ, ವೆಹಿಕಲ್ ಬಿಡಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ಅಲ್ಲ, ಒಂದ್ ನಿಮಿಷ ಶಾಂತಿ. ನೋಡಿ, ಈಗ ಅವರು ಹೇಳಿದ್ದಾರೆ. ಈಗ ಒಂದ್ ನಿಮಿಷ ಹೇಳಿದ್ದಾರೆ. ಈಗ ಅವ್ರ ಮಾತಿಗೆ ನಾವು ಹೇಳಿ, ಈಗ ತಹಸೀಲ್ದಾರ್ ಮುಖಾಂತರ DC ಹೋಗುತ್ತೆ, DC ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ. ಇದು ಸಾಂಕೇತಿಕವಾದ ಪ್ರತಿಭಟನೆ. ನಾವು ಏನೋ ಈಗ ಅರ್ಧ ರೋಡ್ ಬಿಡಿ, ಅವ್ರಿಗೆ ಹೋಗ್ಲಿ. ಇನ್ನು ಅರ್ಧ ರೋಡ್ ಕೂತ್ಕೊಳ್ಳೋಣ, ಬಂದ ಮೇಲೆ ಎಲ್ಲ ಖಾಲಿ ಮಾಡೋಣ. ಅದು ಬಿಡಿ, ದಾರನ ಬಿಡಿ. ಸಂಘಟನೆಗಳು ಒಪ್ಕೊಂಡಿದ್ದಾರೆ.